ದಿವಸ ನಮ್ಮ ನಾಯಕರಾದಂಥ ಸನ್ಮಾನ್ಯ ಬಿ ಡಿ ಪಾಟೀಲ್ ನೇತೃತ್ವದಲ್ಲಿ ಇದೇನದ ನಾವು ಬಂದೇನದಲ್ಲಿ ತಹಶೀಲ್ದಾರ್ ಅವ್ರಿಗೆ ಮನವಿ ಕೊಡುವಂಥದ್ದು ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಯಾಕೆ ಇಟ್ಕೊಂಡಿವಪ್ಪ ಅಂತಂದ್ರೆ ಬಿ ಡಿ ಪಾಟೀಲ್ ಅವ್ರ ಬಳಿ ಬಂದೇನದ ನಮ್ಮ ಹಿರೇಬೇನೂರದ ಎಲ್ಲ ರೈತರು ಬಂದೇನದ ನೀರಿನ ಸಮಸ್ಯೆ ಆಗಿದ್ರಿ ನೋಡ್ರ. ಅದು ಒಟ್ಟೆ 2023 ಅಲ್ಲಿ ಒಂದು ಕಾಲೇಜ್ ನಂಬರ್ ಎಷ್ಟಂದ್ರಿ ಡಿಸ್ಟ್ರಿಬ್ಯೂಟರ್ 23-24ರಲ್ಲಿ ನೀರು ಬರ್ತಾ ಇಲ್ಲ ನಮ್ಗೆ. ದಯವಿಟ್ಟು ತಾವು ಬಂದೇನದ ನಮ್ಮ ಜೊತೆ ಬಂದೇನದ ತಹಶೀಲ್ದಾರಿಗೆ ಗೆ ಮನವಿ ಕೊಡ್ಬೇಕಂತ ಮಾತು ಹೇಳಿದ್ರು. ಅದಕ್ಕೆ ನಾವೆಲ್ಲರೂ ಐದೇ ಕೂತಿದ್ದೀವಿ ನಡ್ರಪ್ಪ ಅಂತ ಅಲ್ಲಿ ಎಲ್ಲರೂ ಕೂಡ ಬಂದಿದ್ದೀವಿ. ಇವತ್ತಿನ ದಿವಸ ಇಲ್ಲಿ ಏನು ಹೇಳಬೇಕು ಬಯಸ್ಬೇಕಪ್ಪ ಅಂತಂದ್ರೆ ನಮ್ಮ ಇಂಡಿ ಶಾಸಕರನ್ನ ಅದು ಮಾಡೀನಿ ಇದು ಮಾಡೀನಿ ಅಂತ ಭಾಳ ಎದಿಷ್ಟು ಹೇಳ್ತಾರೆ. ಆದರೆ ಇವತ್ತಿನ ದಿವಸ ನಾನು ಇಲ್ಲಿ ನಮ್ಮ ಇಂಡಿ ಮಿನಿ ವಿಧಾನಸಭಾ ಮುಂದೆ ಹೇಳ್ತೀನಿ, ಒಂದು ಕೈ ಅಂತ ಹೇಳ್ತೀನಿ. ಶಾಸಕರನ್ನು ನೀವು ಏನೂ ಮಾಡಿಲ್ಲ ಅಂತ ನಾನು ಹೇಳ್ತೀನಿ. ಯಾಕೆ ಹೇಳ್ತೀನಪ್ಪ ಅಂತಂದ್ರೆ ಇಲ್ಲಿ ಈ ಮತಕ್ಷೇತ್ರ ವ್ಯವಸ್ಥೆ ನೋಡ್ಬೇಕಂದ್ರೆ ಹೊಟ್ಟೆ ನೀರಿಲ್ಲ. ನೀರಿಲ್ಲಾದ್ರೆ ರೈತರು ಬಡ್ದಾಡ್ಲಾಕತ್ತಾರ. ಅವ್ರ ಬಗ್ಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರು ಏನಾರ ಒಂದು ಅರ್ಜಿ ತೊಗೊಂಡು ಕೊಟ್ಟರಪ್ಪ ಅಂದ್ರೆ ಯಾರು ಕೇಳೋರಿಲ್ಲ. ಅಧಿಕಾರಿಗಳು ರೈತರಿಗೆ ಅಂದ್ರೆ ಏನು ಬರೀ ಒಂದು ಸಣ್ಣ ಹುಡುಗ ಏನು ಯಾರು ತಿರ್ದಾಳೆ ಏನು ಗೊತ್ತಿಲ್ಲ. ಅಧಿಕಾರಿಗಳು ಯಾವುದೋ ಅಧಿಕಾರಿಗಳು ಏನದ ರೈತರಿಗೆ ಬೆಲೆ ಕೊಡ್ತಾ ಇಲ್ಲ. ನಮ್ಮ ಇಂಡಿ ಮತಕ್ಷೇತ್ರದಲ್ಲಿ ಇಂಡಿ ಶಾಸಕರ ಫೇಲವರ್ ಆಗ್ಯಾರ. ಯಾಕಪ್ಪ ಅಂದ್ರೆ ಇವ್ರು ವಿರೋಧ ಪಕ್ಷ ಯಾರೂ ಇಲ್ಲ, ವಿರೋಧ ಮಾತಾಡೋರು ಯಾರು ಇಲ್ಲ. ಅದಕ್ಕೆ ಒಂದು ಬಸವಣ್ಣವ್ರು ಏನು ಹೇಳಿರಪ್ಪ ಅಂತಂದ್ರೆ ಮಾಡಿ ಕೆಟ್ಟರು ಮನವಿಲ್ಲದೆ, ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ನೀಡುವ ನಿಜ ಗುಣವುಳ್ಳೊಡೆ, ಕಾಡಿಕೊಂಡಿಪ್ಪ ಕೂಡಲ ಸಂಗಮ ದೇವ ಅಂತ ಹೇಳ್ತಾರ. ನಮ್ಮ ಗೌಡ್ರು ಏನ್ ಹೇಳ್ತಾರಪ್ಪ ಅಂದ್ರೆ ನಾ ಅದು ಮಾಡೀನಿ ಇದು ಮಾಡೀನಿ ಅಂತ ಹೇಳ್ತಾರ. ಮಾಡಿರಿ ಗೌಡ್ರ ಮನಸ್ಸೇ ಇಲ್ಲ ನಿಮ್ದು. ಏನ್ ಮಾಡಿರಿ ಗೊತ್ತಿಲ್ಲ. ನೀಡಿ ಕೆಟ್ಟರು ನಿಜವಿಲ್ಲದೆ, ಏನು ನಿಜನೇ ಇಲ್ಲ ನಿಮ್ದು. ದುನಿಯಾದ ಫಂಡ್ ತಂದ್ರಿ ಇವತ್ತು ನಾಳೆ ಏನು CM ಮಾಡಾಕ್ತಾರಂತ ಜೇರ್ ಕರ್ತಾ. ಇಲ್ಲಿ ತಹಶೀಲ್ದಾರ್ ಸಾಹೇಬ್ರ ಅದಾರ, EC ಅವ್ರ ಅದಾರ. ಇದು 23-24 ಕಾಲುವೆಗೆ ನೀರು ಕೊಟ್ಟಿಲ್ಲಪ್ಪ ಅಂತಂದ್ರ ನಾಳೆ ದಿವಸ ಏನದ ನಾವು ಕಪ್ಪು ಬಾವುಟ ಹಾಕಿ CM ಮುಂದೆ ನಾವು ಹೇಳ್ಬೇಕಾಗ್ತದ. ನಮ್ಮ ಅಧಿಕಾರ ಅದ. ರೈತರಿಗೆ ಅನ್ಯಾಯ ಆಗ್ಲಾಗ್ತದ. ಈ ಮತಕ್ಷೇತ್ರದಲ್ಲಿ CM ಸಾಹೇಬ್ರ ಏನದ ನಮ್ಮ ಅನ್ಯಾಯ ಆಗಿದ್ದಕ್ಕೆ ನೀವು ಅನಿಸ್ಬೇಕು, ನಮ್ಮ ಅನ್ಯಾಯಕ್ಕೆ ನೀರು ಕೊಡಿಸ್ಬೇಕಂತ ನಾವೇನದ ಇಡೀ ನಮ್ಮ ಮತಕ್ಷೇತ್ರದ ರೈತರು ಇವತ್ತಿನ ದಿವಸ ಹೇಳ್ಬೇಕಾಗ್ತದ. CM ಬರೋರತ್ತ ನಾವೇನದ ಕಪ್ಪು ಬಾವುಟ ಹಾರಿಸ್ಬೇಕಾಗ್ತದ. ಅದ್ರ ಮುಂಚೆಯಲ್ಲಿ ಏನಾರ ವ್ಯವಸ್ಥೆ ಮಾಡಿ ಅದಕ್ಕೆ ನೀರು ಬಿಡೋ ವ್ಯವಸ್ಥೆ ಮಾಡಿದ್ರ ಅನ್ನೋದ ನಾವು ಸುಮ್ ಕುಂದಿರ್ತೀವಿ. ಯಾಕ್ರಿ ಇಲ್ಲ CM ಬಂದು ಅವ್ರು ಮಾಡಿದ ಕೆಲಸ ಏನು ಉದ್ಘಾಟನೆ ಮಾಡಕ್ ಬಂದಾರಂತ. ಉದ್ಘಾಟನೆ ಮಾಡಿ ಅದ್ರ ನೀರು ಇರ್ಲಿಕ್ಕಂದ್ರೆ ಬಂದೇನು ಅವಶ್ಯಕತೆ ಏನೋ. ಇಲ್ಲಿ ರೈತರು ಹೈರಾಣದಾಗದ. ರೈತರಿಗೆ ನೀರಿಲ್ಲ. ರೈತರು ಇದ್ರೆ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿ ತುಂಬ ಹೇಳಿಲ್ಲ. ರೈತರು ಇದ್ರೆ ನಾವೆಲ್ಲ ಬಾಳಿಕ್ ಸಾಧ್ಯ ಅದ. ರೈತರು ಬೆಳಿಬೇಕಪ್ಪ ಅಂದ್ರೆ ನೀರು ಬೇಕು. ನೀರು ಇರ್ಲಿಕ್ಕಂದ್ರೆ ಏನ್ ಮಾಡಕ್ ಸಾಧ್ಯ ಅದ. ಅದಕ್ಕೆ ಏನದ ಸನ್ಮಾನ್ಯ 23ನೇ ಡಿಸ್ಟ್ರಿಬ್ಯೂಟರ್ಗೆ ಏನದ ಇನ್ನೂವರೆಗೆ ನೀರೇ ಅಲ್ಲಿ ಬಂದಿಲ್ಲ, ನೀರೇ ಅಲ್ಲಿ ಸರಬರಾಜು ಆಗಿಲ್ಲ. ಅದಕ್ಕೆ ನೀರ ಯೋಜನೆ ಆಫೀಸರ್ಸ್ಗೆ ಅವ್ರಿಗೆ ಹೇಳ್ಬೇಕಾಗ್ತದ, ಇದ್ದ ಶಾಸಕರಿಗೆ ಹೇಳ್ಬೇಕಾಗ್ತದ. ನಾವು ಎಲ್ಲಿ ತಪ್ಪಲಾಕತ್ತಪ್ಪ ಅಂದ್ರೆ ಇದ್ದ ಶಾಸಕರ ವಿರೋಧ ಹೇಳಕ್ ನಾವು ಆಗ್ಲಾಕತ್ತಿಲ್ಲ. ನಮ್ಗೆ ವಿರೋಧ ಯಾಕೆ ಹೇಳ್ಬಾರ್ದು. ವಿರೋಧ ಪಕ್ಷ ಇದ್ದಾಗೆ ಶಾಸಕರ ಬರೋಬರ್ ಕೆಲಸ ಮಾಡ್ತಾರ. ಅದಕ್ಕೆ ಬಹಳಷ್ಟು ಮಂದಿ ಹಾಜರದ ಅವಶ್ಯಕತೆ ಇಲ್ಲ. ಶಾಸಕರು ಮಾಡಿಲ್ಲ ಅಂದ್ರೆ ಮಾಡಿಲ್ಲ ಅಂತ ಹೇಳ್ಬೇಕು, ಮಾಡಿದ್ರೆ ಮಾಡಿ ಅಂತ ಹೇಳ್ಬೇಕು. ಆದ್ರೆ ಇಡೀ ಮತಕ್ಷೇತ್ರದಲ್ಲಿ ಶಾಸಕರ ಕೆಲಸ ಮಾಡ್ಲಿಕ್ಕೆ ಫೇಲೋರ್ ಆಗ್ಯಾರ. ಜೇರ್ ಕರ್ತ 24-23 ಕಾಲುವೆಗೆ ನೀರು ಬಂದು ಇನ್ನೂವರೆಗೆ ಹರಿದಿಲ್ಲ. ನೀರು ಹರಿಲಿಕ್ಕಂದ್ರೆ ಮುಂದಿನದ CM ಬರೋರದ ನಾವೆಲ್ಲ ರೈತರು ಏನದ ಅವ್ರ ಮುಂದೆ ನಾವು ಕಪ್ಪು ಬಾವುಟ ಹಾರಿಸ್ಬೇಕಾಗ್ತದ. ನಾವು ಈ ಮುಖಾಂತರ ನಾವೆಲ್ಲ ಹೇಳಕತ್ತೀವಿ. ಅದೇ ಥರ ಇಂಡಿಯಲ್ಲಿ ಅದು ಏನು ಬೇಗ ಮಾರ್ಕೆಟ್ ಏನು ಮಾಡಕತ್ತಾರ. ಭಾಳ ಖುಷಿ ಐತಿ. ಮಾಡ್ರಿ, ಅದ್ರ ದೊಡ್ಡ ಮಾತೇನಿಲ್ಲ. ಮಾಡಿ ಒಳ್ಳೇದು ಮಾಡಕತ್ತೀರಿ. ಆದ್ರೆ ಅದು ಕೊಳಪೆ ಕಾಮಗಾರಿ ಆಗಿದೆ. ನಮ್ಮ JDS ಪಕ್ಷದಿಂದ ನಿಮ್ಗೆ ಒಂದು ಆರೋಪ ಅದ. ಕೊಳಪೆ ಕಾಮಗಾರಿ ಆಗಿದೆ. ಅದು ಬಂದೇನಾದ್ರು ಪೊಲೀಸ್ ಮಾಡಕತ್ತೀರಿ. ಅದು ನಾವು ಮುಂಬರೋದಲ್ಲಿ ಏನದ ನಾವು ಸ್ಟ್ರೈಕ್ ಮಾಡ್ಬೇಕಾಗ್ತದ. ಕೊಳಪೆ ಕಾಮಗಾರಿ ಸೀದಾ ಮಾಡ್ಕೋಬೇಕು. ಅದು ಒಂದು ಮತ್ತೊಂದೇನದ ಅಲ್ಲಿ ಏನದ ಆ ಕೊಳಪೆ ಇದು ಮೆಗಾ ಮಾರ್ಕೆಟ್ ಅಲ್ಲಿ ಬಡವರಿಗೆ ಬಗ್ಗರಿಗೆ ಏನದ ಅಲ್ಲಿ ಅವಕಾಶ ಸಿಗಬೇಕು. 3 ಲಕ್ಷ 4 ಲಕ್ಷ 5 ಲಕ್ಷ ಅವರು ಏನು ಡಿಪಾಸಿಟ್ ಏನೋ ತೊಗೊಳಕತ್ತಾರತ್ತ, 15 ಲಕ್ಷ ತನ ತೊಗೊಳಕತ್ತಾರತ್ತ. ಮತ್ತು ಬಡವರು ಏನು ಮಾಡ್ಕೊಂಡು ತಿನ್ಬೇಕು. ಇದು ಶಾಸಕರ ಗಮನಕ್ಕೆ ಇರಬೇಕು. ಮಂದಿಗೆ ಮಾಡಿನ ತಿಳಿಸೋದು ಅವಶ್ಯಕತೆ ಇಲ್ಲ.
ಬಡವರಿಗೆ ಬಗ್ಗರಿಗೆ ಅವಕಾಶ ಕೊಡಬೇಕು. ರೋಜ್ಗಾರ ಕೊಟ್ಟಾಗ ಏನದ ಶಾಸಕರು ಮಾಡ್ರ ಅದಾರ ಹೋರಾಂಗದಾಗ ಆಗ್ತದೆ. ರೋಜ್ಗಾರೇ ಕಚ್ಕೊಂಡ್ರಪ್ಪ ಅಂದ್ರೆ ಶಾಸಕ ತೊಗೊಂಡು ಏನು ಮಾಡೋದು? ಅದ್ರಾಗ ಏನದ ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಅವ್ಯವಹಾರಗಳು ನಡೆದಾವ. ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಅವ್ಯವಹಾರಗಳು ನಡೆದಾವ. ರೈತರಿಗೆ ಸಾಮಾನ್ಯ ಜನರಿಗೆ ಒಟ್ಟೆ ಏನದ ನ್ಯಾಯ ಸಿಗ್ತಾ ಇಲ್ಲ. ಇಲ್ಲಿ ಎಲ್ಲ ವ್ಯವಸ್ಥೆ ಕೆಟ್ಟು ಹೋಗದ. ದಯವಿಟ್ಟು ಏನದ CM ಸಾಹೇಬ್ರು ಈ ಮುಖಾಂತರ ನಾವು ಎಲ್ಲ ರೈತರು ನಿಮ್ಮ ಕೈ ಜೋಡಿಸಿ ಹೇಳ್ತೀವಿ. CM ಸಾಹೇಬ್ರು ಬರಕತ್ತಿರಿಂದ ಭಾಳ ಮೋಸ್ಟ್ ವೆಲ್ಕಮ್. ನಮ್ದು ಭಾಳ ಖುಷಿ ಆಯ್ತು. ಬರ್ರಿ ರೈತರ ಬಗ್ಗೆ ಕೇಳ್ರಿ. ರೈತರ ಬಗ್ಗೆ ಏನು ವಿಷಯಗಳು ಅದಾವ, ರೈತರ ಬಗ್ಗೆ ಶಾಸಕರು ಏನು ಮಾಡ್ಯಾರ, ನೀರು ಎಲ್ಲೆಲ್ಲಿ ಬಂದಾವ, ನೀರು ಎಲ್ಲೆಲ್ಲಿ ಇಲ್ಲ, ಎಲ್ಲ ಕಾಲುವೆಗಳು ಏನದ ಕಂಟಿ ಎದ್ದು ಎಲ್ಲ ಸತ್ತನ ತಿಂತಾರೆ ನಾವು ಒಟ್ಟ ಆಗ್ಯಾವ. ಇಲ್ಲಿ ಬಂದು ದೊಡ್ಡ ಏನದ ಒಂದು ಪ್ರೋಗ್ರಾಮ್ ಮಾಡಕತ್ತಾರ. ನಾವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ. ಮತ್ತೊಂದು ಅರಣ್ಯ ಇಲಾಖೆದವ್ರಿಗೆ ಇವತ್ತೊಂದು ಹೇಳಬೇಕಾಗ್ತದೆ. ಅರಣ್ಯ ಇಲಾಖೆದವ್ರು ಸಂಜೆ 4-5 ಗಂಟೆ ಆಯ್ತು ಅಂದ್ರೆ ಎಲ್ಲ ರೋಡ್ಗಳಲ್ಲಿ ಟ್ರಾಕ್ಟರ್ಗಳು ತುಂಬ ಹೊಂಟಾವ. ಗಿಡಗಳು ಕಡ್ದೆಲ್ಲ ಸತ್ಯಾನಾಶ ಮಾಡಾಕ್ತಾರೆ. ಬೇರೆದವ್ರು ಏನು ಮಾಡಕತ್ತಿಲ್ಲ, ಅರಣ್ಯ ಇಲಾಖೆದವರೇ ಮಾಡಕತ್ತಾರ ರೊಕ್ಕ ತಗೊಂಡು. ಅದಕ್ಕೆ ಗಿಡಗಳೆಲ್ಲ ಸತ್ಯಾನಾಶ ಹೋದ ಅಂದ್ರೆ ಮಳೆ ಬರಲ್ಲ. ಮಳೆ ಬರ್ಲಿಕ್ಕಂದ್ರೆ ರೈತರುಗಳು ನೀರಿರಲ್ಲ. ಎಷ್ಟು ಇದು ಮಾಡೋರು. ಅದೇ ಮುಖಾಂತರ ನಾವು ಇವತ್ತೊಂದು ದಿವಸ ನಾವು ಹೇಳಕತ್ತೀವಿ, ಅಧಿಕಾರಿಗಳು ಎಚ್ಚರಿಬೇಕು. ರೈತರಿಗೆ ಏನದ 23-24 ಕಾಲುವೆ ಇನ್ನೂವರೆಗೆ ನೀರು ಬಂದಿಲ್ಲ. ನೀರು ಹರಿಸಿಲ್ಲಪ್ಪ ಅಂದ್ರೆ ನಾವು ಬಿಡಿ ಪಟ್ಟಿದ್ರು ಎಲ್ಲರೂ ಕೂಡ ಏನದ CM ಅವರಿಗೆ ಏನದ ಕಪ್ಪುಗಾಡು ತೋರಿಸ್ಬೇಕಾಗ್ತದ ಅಂತ ಈ ಮುಖಾಂತರ ನಾ ಹೇಳಿ ನನ್ನ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲರಿಗೆ ರೈತ ಧನ್ಯವಾದಗಳು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.